ನಮಸ್ಕಾರ. ನಮ್ಮೆಲ್ಲ ಆಟೋ ಚಾಲಕರಿಗೆ ಮತ್ತು ಟ್ಯಾಕ್ಸಿ ಚಾಲಕರಿಗೆ ನಿನ್ನೆಯಿಂದ ಸುಮಾರು ಜನ ಚಾಲಕರು ಬೈಕ್ಗಳನ್ನ ಅಡ್ಡ ಹಾಕಿ ಅವ್ರನ್ನ ಪ್ರಶ್ನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರ. ಸ್ವಲ್ಪ ನಿಧಾನ ಪ್ರಶ್ನೆ ಮಾಡ್ತಾ ಇದ್ದೀರಾ. ಅದು ಸದ್ಯಕ್ಕೆ ಬೇಡ, ಸದ್ಯಕ್ಕೆ ಆ ಥರ ಮಾಡೋದು ಬೇಡ. ನಾವೇ ನಮ್ಮೆಲ್ಲ ಸಂಘಟನೆ ಮುಖಂಡರು, ಒಕ್ಕೂಟ ಮುಖಂಡರು ಏನು ಸರ್ಕಾರ ಈ ಬೈಕ್ ಟ್ಯಾಕ್ಸಿ ಸ್ಕೀಮ್ನ ಬ್ಯಾನ್ ಮಾಡಿದೆ. ಇದ್ದಿದ್ದು ಒಂದೇ ಸ್ಕೀಮು, ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸ್ಕೀಮ್ ಮಾತ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದು. ಈ ವೈಟ್ ಬೋರ್ಡ್ ಆಗಲಿ, ಇನ್ನೊಂದು ಈ ಪೆಟ್ರೋಲ್ ಗಾಡಿ ಆಗಲಿ, ಇನ್ನೊಂದು ಯಾವುದಕ್ಕೂ ಸರ್ಕಾರದಿಂದ ಪರ್ಮಿಷನ್ ಇರಲಿಲ್ಲ. ಪರ್ಮಿಷನ್ ಮುಂದೆಲ್ಲ ಲೆಫ್ಟ್ಗೆ ಹಾಕಿ ಪರ್ಮಿಷನ್ ಇರಲಿಲ್ಲ. ಆದರೆ ಸುಮಾರು ಜನ ಚಾಲಕರು ನನ್ನ ಮೆಸೇಜ್ ಆಗ್ತಾ ಇದ್ದೀರಾ, ಬೈಕ್ ಓಡ್ತಾ ಇದೆ ಅಂತ. ಹೌದು, ನಮಗೂ ಗೊತ್ತಿದೆ ಬೈಕ್ ಓಡ್ತಾ ಇರೋದು. ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಇಷ್ಟು ದಿನ ಸರ್ಕಾರದಿಂದ ಅಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಇಲ್ಲ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಹೇಳಿಸಿದ್ದೀವಿ. ಇದು ಒಂದು ದೊಡ್ಡ ಜಯ. ಮತ್ತೆ ರೋಡ್ ಮೇಲೆ ಗಾಡಿ ಓಡ್ತಾ ಇದೆ, ಮತ್ತೆ ಕೋರ್ಟ್ನಲ್ಲಿದೆ. ಆಗಿದ್ದಾಗಲೂ ಸಹ ಕೋರ್ಟ್ನಲ್ಲಿದೆ. ಅವನೇನೆಲ್ಲ ಪ್ರೆಸ್ ಮೀಟ್ ಮಾಡಿದ ರ್ಯಾಪಿಡೋಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಅಂತೇಳಿ. ಸಮಸ್ಯೆ ಇಲ್ಲ ಅಂದರೆ ಹೋಗಿ ಶಾಂತಿನಗರಕ್ಕೆ ಹೋಗಿ ಏನಕ್ಕೆ ಅಪ್ಲಿಕೇಶನ್ ಹಾಕಿದ್ದಾನೆ, ಕಾಂಟ್ರಾಜ್ ಕ್ಯಾರೇಜ್ ಇದರಲ್ಲಿ ನಮಗೆ ಬೈಕ್ ಟ್ಯಾಕ್ಸಿ ಓಡಿಸ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ಕೇಳಿದ್ದಾನೆ. ಯಾವಾಗ ಸರ್ಕಾರದ ಆದೇಶ ವಾಪಸ್ ಹೋಯ್ತು, ಇವಾಗ ಹೋಗ್ಬಿಟ್ಟು ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾನೆ. ಅದಕ್ಕೆ ಸಚಿವರು ತಕ್ಕ ಉತ್ತರ ಕೊಟ್ಟು ಸ್ಕೀಮೇ ಕ್ಯಾನ್ಸಲ್ ಆಗೋಗಿದೆ, ಯಾವುದೇ ಕಾರಣಕ್ಕೂ ನಿಮಗೆ ಪರ್ಮಿಷನ್ ಕೊಡಲಿಕ್ಕೆ ನಾವು ಬರೋದಿಲ್ಲ ಅಂತೇಳಿ ಸಚಿವರು ಖಂಡಿತವಾಗಿಯೂ ಅದನ್ನು ಫೈಲ್ನ ರಿಜೆಕ್ಟ್ ಮಾಡಿದ್ದಾರೆ. ಇದು ಇಲ್ಲಿವರೆಗೂ ನಡೆದಿರೋ ವಿಷಯ. ನಾನು ಕೇಳ್ಕೊಳೋದು, ನೆನ್ನೆ ನಮ್ಮ ನಟರಾಜ್ ಶರ್ಮಾ ಸರ್ ಹತ್ರನೂ ಮಾತಾಡಿದ್ದೀವಿ. ಸರ್ಕಾರ ಏನು ಜಾರಿಗೊಳಿಸ್ತು, ಬೈಕ್ ಟ್ಯಾಕ್ಸಿನ ಕರ್ನಾಟಕದಿಂದ ಆಚೆ ಕಳಿಸ್ತು, ಆ ಉದ್ದೇಶಕ್ಕೋಸ್ಕರ ನಾವು ಸಾರಿಗೆ ಸಚಿವರಿಗೆ ಶನಿವಾರ ಒಂದು ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡಬೇಕು ಅಂತೇಳಿ ಸಾರಿಗೆ ಸಂಘಟನಾ ಒಕ್ಕೂಟ 32 ಸಂಘಟನೆಯವರೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಇನ್ನು ಈ ಕೋರ್ಟ್ನಲ್ಲಿರೋದು 20ನೇ ತಾರೀಕು, ಅದು ಸಹ ಕ್ಲಿಯರ್ ಆಗಿ ಆಗಲೇ ಕೋರ್ಟು ಸ್ಪಷ್ಟವಾಗಿ ಆದೇಶನೂ ಬರ್ತಾ ಇದೆ. ನಟರಾಜ್ ಶರ್ಮಾ ಸರ್ ಹೇಳಿದ್ರು ಏನಂದರೆ ಅಲ್ಲೂ ಸಹ ನಮಗೆ ಜಯ ಸಿಗುತ್ತೆ. ಅವಾಗ ಇವರೇನು ಕೋರ್ಟಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಮೋಸ ಮಾಡಿಕೊಂಡು, ಚಾಲಕರ ಬೈಕ್ ಟ್ಯಾಕ್ಸಿಯವ್ರಿಗೂ ಮೋಸ ಮಾಡಿಕೊಂಡು ಪಾಪ ಅವ್ರನ್ನೂ ಆಮಿಷ ಒಡ್ಡಿ ಪಾಪ ಹಾಳು ಮಾಡ್ತಾ ಇದ್ದಾನಲ್ಲಿ ಕಂಪ್ನಿಯವನು. ಓಲಾ ಆಗಿರಲಿ, ಉಬರ್ ಆಗಿರಲಿ, ಯಾರೇ ಆಗಿರಲಿ, 3 ಕಂಪ್ನಿಯವ್ರಿಗೂ ತಕ್ಕ ಉತ್ತರನ ಸಹ ನಮ್ಮ ನ್ಯಾಯಾಲಯ ಸದ್ಯಲ್ಲೇ ಕೊಡುತ್ತೆ. ಈ ಬೈಕ್ ಟ್ಯಾಕ್ಸಿ ಪಾಲಿಸಿ ಏನಾದರೂ ಇದ್ದಿದ್ರೆ, ಸುಮಾರು ಜನ ಕೇಳ್ತಾ ಇದ್ದಾರೆ ರೋಡಲ್ಲಿ ಓಡ್ತಾ ಇದೆಯಲ್ಲ ಅಂತ, ಈ ಬೈಕ್ ಟ್ಯಾಕ್ಸಿ ಪಾಲಿಸಿ ಏನಾದ್ರು ಇದ್ದಿದ್ರೆ ಕೋರ್ಟಲ್ಲೂ ನಮಗೆ ಜಯ ಸಿಗ್ತಿರ್ಲಿಲ್ಲ. ಮುಂಬೈಯಲ್ಲೂ ಮತ್ತು ಡೆಲ್ಲಿಲಿ ಆದಂಗೆ ಆಗ್ತಾ ಇತ್ತು. ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋ ಡ್ರೈವರ್ಗಳಿಗೆ ತಪ್ಪಿಸೋ ಕೆಲಸ ಹೌದು, ಪರ್ಮಿಷನ್ ಕೊಟ್ಟಿದ್ದು ಸರ್ಕಾರ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗೆ ಮಾತ್ರನೇ. ಆರ್ಡರ್ ಕಾಪಿ ಓದೋರ್ಗೆ ಅರ್ಥ ಆಗುತ್ತೆ ಬೇಕಾದರೆ. ಅದರಲ್ಲಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ತೊಗೊಂಡು ಇವರು ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲಲ್ಲಿ ರನ್ ಮಾಡ್ತಾಯಿದ್ರು. ಪರ್ಮಿಷನ್ ತೊಗೊಂಡಿದ್ದು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗೆ, ಓಡಿಸ್ತಾ ಇದ್ದಿದ್ದು ಬೇರೆ ಅದಕ್ಕೆ ಕೇಸ್ ಹಾಕೋಕ್ಕೆ RTOಗಳು ಮುಂದಾದಾಗ ಹೋಗಿ ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಬಂದು ಇಷ್ಟು ದಿನ ಆಡ್ತಾಯಿದ್ರು. ಇವಾಗ ಸರ್ಕಾರದನೇ ಈಗ ಇಷ್ಟು ದಿನ ಹೇಳ್ತಾ ಇದ್ರು, ನಾವುಗಳು ಹೇಳ್ತಾ ಇದ್ವಿ ಅನಧಿಕೃತ ಅಂತೇಳಿ. ಈಗ ನಾವೆಲ್ಲ ಧೈರ್ಯವಾಗಿ ಹೇಳ್ಬೋದು ಇದು ಅನಧಿಕೃತ ಬೈಕ್ ಟ್ಯಾಕ್ಸಿ ಅಂತಾನೆ. ಅದಕ್ಕೋಸ್ಕರ ನಮ್ಮ ಕೈಲಾಶ್ ಗೌಡ್ರೆ ಅರ್ಥ ಮಾಡ್ಕೊಳ್ಳಿ, ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಪಾಲಿಸಿ ಇಟ್ಕೊಂಡು ಇವರು ಪೆಟ್ರೋಲ್ ಗಾಡಿ ಬೇರೆಯವನ್ನೆಲ್ಲ ತಗೊಂಡು ಗಾಡಿ ಓಡಿಸಿ ಸರ್ಕಾರಕ್ಕೆ ಯಾವುದೇ ಒಂದು, ಈಗ ಆಟೋ ಚಾಲಕರು ಅಂದ್ಕೊಳ್ಳಿ, ಪರ್ಮಿಟ್ ತಗೋತೀವಿ ಹೋಗಿ, ಅಲ್ಲೂ ನಮಗೊಂದು ಸರ್ಕಾರಕ್ಕೆ ದಾಖಲಾತಿ ಇರುತ್ತೆ, ಇಷ್ಟು ಜನ ಬೆಂಗಳೂರಿನಲ್ಲಿ ಆಟೋ ಡ್ರೈವರ್ ಇದ್ದಾರೆ ಅಂತೇಳಿ. ಅದೇ ರೀತಿ ಟ್ಯಾಕ್ಸಿಯವ್ರಿಗೂ ಅಷ್ಟೇ, ಅವ್ರಿಗೂ ಪರ್ಮಿಟ್ ಇದೆ. ಕರ್ನಾಟಕದಲ್ಲಿ ಎಲ್ಲೇ ಮೂಲೆಯಲ್ಲಿ ತೊಗೊಂಡ್ರು ಟ್ಯಾಕ್ಸಿ ಡ್ರೈವರ್ ಪರ್ಮಿಟ್, ಗೂಡ್ಸ್ ಗಾಡಿಯವ್ರಿಗೂ ಪರ್ಮಿಟ್ ಇದೆ. ಇವ್ರಿಗೆ ಒಬ್ರಿಗೆ ಮಾತ್ರ ಈ ಬೈಕ್ ಟ್ಯಾಕ್ಸಿಯವ್ರಿಗೆ ಯಾವುದೇ ಪರ್ಮಿಟ್ ಇಲ್ದಂಗೆ ಇದು ಮಾಡಿ ಕೆಲಸ ಮಾಡಿಕೊಂಡು ದಾರಿ ತಪ್ಪಿಸ್ತಾ ಇದ್ರು. ಸಚಿವರಿಗೆ ನಾವೇನಕ್ಕೆ ಸನ್ಮಾನ ಮಾಡ್ತಾ ಇದ್ದೀವಿ ಅಂತ ಸುಮಾರು ಜನ ಕೇಳಿದ್ರು. ಇಷ್ಟು ಜನನ ಸರ್ಕಾರದಲ್ಲಿ ನೋಡ್ಕೊಂಡು ಬಂದ್ವಿ, ಯಾರೂ ಈ ರೀತಿ ನಮಗೆ
ಸ್ಪಂದನೆ ಮಾಡಲಿಲ್ಲ. ಸರ್ಕಾರದ ಆದೇಶದಲ್ಲಿ ಬೈಕ್ ಟ್ಯಾಕ್ಸಿ ವಾಪಸ್ ತಗೊಂಡು ಯಡಿಯೂರಪ್ಪ ಅವ್ರು ಮಾಡಿದ್ದನ್ನು ಸಚಿವರು ತುಂಬ ಮುತುವರ್ಜಿಸಿ ಏನು ಹೋರಾಟಕ್ಕೆ ನಮ್ಮ ಜೊತೆ ಭಾಗಿಯಾಗಿ ನಮ್ಮ ಎಲ್ಲ ಕೆಲಸಗಳನ್ನೂ ಮಾಡಿಕೊಡ್ರಿ. ಇಂದಿರಾ ಕ್ಯಾಂಟೀನು ಆಯಿತು, ಏರ್ಪೋರ್ಟ್ನಲ್ಲಿ ಸ್ಕೂಲ್ ಬಸ್ ಅಸೋಸಿಯೇಷನ್ ಅವ್ರದ್ದು ಪರ್ಮಿಟ್ಗಳು ಇನ್ನೇನೋ ಸದ್ಯದಲ್ಲಿ ಅವ್ರದ್ದು ಆಗ್ತಾಯಿದೆ. ಒಂದು ರೇಟ್ ಒಂದು ಸಿಟಿ ಅಂತ ಓಲಾ ಊಬರ್ ಟ್ಯಾಕ್ಸಿ ಅವ್ರಿಗೆ ಅದೂ ಆಯಿತು. ಇದೆಲ್ಲ ಅವ್ರು ಮಾಡಿಕೊಟ್ಟಿರೋದ್ರಿಂದ ನಾವು ಒಂದು ಅಭಿನಂದನಾ ಸಮಾರಂಭ. ಇಲ್ಲ ಅಂದರೆ ಏನಾಗುತ್ತೆ, ಕೆಲಸ ಆದ ತಕ್ಷಣ ಎಲ್ಲರೂ ಬಿಟ್ಬಿಟ್ರು ಅಂತೇಳಿ ರೋಡ್ ಮೇಲೆ ನಿಲ್ಲಿಸ್ಬೇಕು ಅಂದರೆ ಏನು ಎಲ್ಲರೂ ಹೇಳ್ತಾ ಇದ್ದೀರಲ್ಲ, ರೋಡ್ ಮೇಲೆ ನಿಲ್ಲಬೇಕು ಅಂದರೆ ನಾವು ಶನಿವಾರ ದೊಡ್ಡ ಮಟ್ಟದಲ್ಲಿ ಸಾರಿಗೆ ಸಚಿವರಿಗೆ ನಮ್ಮೆಲ್ಲ ಚಾಲಕರು ಸೇರಿ ಒಂದು ಸನ್ಮಾನ ಮಾಡಿದ್ರೆ ಅವ್ರಿಗೂ ಏನು ಇಲ್ಲಪ್ಪ, ನನ್ನ ಜೊತೆ ನಮ್ಮ ಚಾಲಕರು ನಿಂತಿದ್ದಾರೆ, ಅದಕ್ಕೋಸ್ಕರನಾದ್ರೂ ನಾವು ನಿಲ್ಕೊಳ್ಳೋಣ. ಸರ್, ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಕೇಸ್ ಕರ್ನಾಟಕ ಗೌರ್ಮೆಂಟ್ ಅಂಡ್ RTO ಕೇಸ್ ಆಗಿರೋದು. ಇಲ್ಲ, ಇದು ಯಾವುದು ಬೈಕ್ ಇದ್ರ ಮೇಲೆ ಆಗಿದ್ದಲ್ಲ. ಇದು ಕೈಲಾಶ್ ಅವರೇ, ಕೇಸಲ್ಲಿ ನಾವು ಇದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ಕಂಪ್ನಿ ಮೇಲೆ ಯಾವುದೇ ರೀತಿ ಆಕ್ಷನ್ ತಗೋಬೇಡ್ದು ಅಂತ ಇದೆ. ಅಲ್ಲಿ ವೈಟ್ ಬೋರ್ಡಲ್ಲಿ ಅಂತ ಅವ್ನು ಮೆನ್ಷನ್ ಮಾಡಿಬಿಟ್ರೆ ಹೈಕೋರ್ಟು ಉಗಿದು ಕಳಿಸ್ಬಿಡುತ್ತೆ. ಅವನೇ ಅವನು ನಮ್ಮ ಕಂಪ್ನಿ ಮೇಲೆ ಯಾವುದೂ ಕೇಸ್ ಹಾಕ್ಬಾರ್ದು ಅಂತೇಳಿ ಹೋಗಿರೋದು. 3 ಕಂಪ್ನಿಯವರು ಒಂದಾಗಿ ಹೋಗಿರೋದು. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ತಪ್ಪು ಸಂದೇಶ ನಾವು ನಮ್ಮ ಚಾಲಕರಿಗೆ ಕೊಡೋದು ಬೇಡ. ಏನೇ ಬೇಕಾದ್ರೆ ಅಂಥದ್ದಿದ್ರೆ ನೀವು ಯಾರು ಬರ್ತೀರಾ, ನಮ್ಮ ಶರ್ಮ ಸರ್ ಇದ್ದಾರೆ, ಅವ್ರ ಆಫೀಸ್ ಇದೆ, ನಮ್ಮ ಆಫೀಸ್ ಇದೆ, ನೀವು ಬಂದು ಬೇಕಾದರೆ ಉತ್ತರ ತಗೊಳ್ಳಿ. ಅದನ್ನು ಬಿಟ್ಟು ಈ ಚಾಲಕರಿಗೆ, ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಪಾಪ ಅಮಾಯಕರು, ಅವರು ಕಷ್ಟ ಬಿದ್ದು ದುಡಿಯೋಕ್ಕೋಸ್ಕರ ಈ ಕಂಪ್ನಿಗಳ ಮಾತು ಕೇಳಿಕೊಂಡು ಡ್ಯೂಟಿ ಮಾಡ್ತಾವ್ರೆ. ಅವರು ಸಹ ನನಗೆ ಫೋನ್ ಮಾಡಿ ಗಂಟೆಗಳೆಲ್ಲ ಮಾತಾಡಿರೋ ರೆಕಾರ್ಡಿಂಗ್ ಎಲ್ಲ ಇದೆ. ಯಾರೋ ಪಾಪ ಮಾತಾಡಿದ್ರು ಅಂತೇಳಿ ಆ ರೆಕಾರ್ಡಿಂಗ್ ತಗೊಂಡೋಗಿ ನಾನು ಪೇಜಲ್ಲಿ ಹಾಕೋದು ಬೇಡ, ತಪ್ಪಾಗುತ್ತೆ. ನಂಬಿಕೆ ಮೇಲೆ ಮಾತಾಡಿರ್ತಾರೆ ಅವರು. ಆದ್ದರಿಂದ ನಮ್ಮೆಲ್ಲ ಚಾಲಕರಿಗೂ ಶನಿವಾರ ತಾವೆಲ್ಲ ಈ ಟೌನ್ ಹಾಲ್ ಮುಂದೆ ದೊಡ್ಡ ಹಬ್ಬ ಆಚರಿಸ್ಬೇಕು. ಅಲ್ಲಿ ನಾವು ಸಾರಿಗೆ ಸಚಿವರಿಗೆ, ಸರ್ ನೀವು ಬ್ಯಾನ್ ಮಾಡಿದ್ದೀರಾ, ಆದಷ್ಟು ಹೈಕೋರ್ಟ್ನಲ್ಲೂ ಸಹ ನಾವು ಯಾರು ಅಡ್ವೊಕೇಟ್ ಹೇಳಿದ್ವಿ ಅದೇ ಅಡ್ವೊಕೇಟ್ನ ರಾಮಗಡಿ ಸಾಹೇಬರು ಕೊಟ್ಟು ಕೇಸನ್ನು ಸಹ ಆದಷ್ಟು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲೂ ಸಹ ಕ್ಲಿಯರ್ ಆದ ತಕ್ಷಣ ಎಲ್ಲ ಅದು ಯಾರು ನಮ್ಮ ಇವ್ರು ಹೇಳ್ತಾ ಇದ್ದಾರೆ, ಅದು 1 ಸಿಟಿ 1 ರೇಟ್, ಅದು ನಮ್ಮ ಟ್ಯಾಕ್ಸಿ ಯೂನಿಯನ್ ಅವರು, ನಾವು ಆಟೋ ಯೂನಿಯನ್, ಟ್ಯಾಕ್ಸಿ ಯೂನಿಯನ್ ಅವರು ಎಲ್ಲರೂ ಅದನ್ನು ನೋಡ್ಕೋತಾ ಇದ್ದಾರೆ. ಅದೇನು ಆಗಿಲ್ಲ ಅಂದರೆ ದಯವಿಟ್ಟು ಸರ್ಕಾರ ಆದೇಶ ಮಾಡಿದ್ಮೇಲೆ ಇವ್ರು ಕಂಪ್ನಿಯವ್ರು ಏನಾರು ಮಾಡ್ದೆ ಹೋದರೆ ಅದಕ್ಕೆ ಯಾವ ರೀತಿ ಕಂಪ್ನಿಯವ್ರಿಗೆ ಉತ್ತರ ಕೊಡಬೇಕು ಅನ್ನೋದನ್ನು ಸಂಘಟನೆಯವರು ಮತ್ತು RTO ಅಧಿಕಾರಿಗಳು ಸೇರಿ ನಾವು ಮಾಡ್ತೀವಿ. ಆದರೆ ನಾವು ಶನಿವಾರ ಎಲ್ಲರನ್ನೂ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಶನಿವಾರ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದರೆ ಮತ್ತೆ ಸಚಿವರಿಗೆ, ನೋಡಪ್ಪ ಈ ಕಂಪ್ನಿಗಳು ಎದುರಾಕೊಂಡು ನಾನು ಇದಕ್ಕೂ ಎಷ್ಟೊಂದು ನಮ್ಮ ಬಡ ಚಾಲಕರು ಪ್ರೀತಿ ತೋರಿಸ್ತಾ ಇದ್ದಾರೆ ನನ್ನ ಮೇಲೆ ಅಂತೇಳಿ ಅವರು ಮುಂದಕ್ಕೆ ಯಾವ ಮಟ್ಟಕ್ಕಾದ್ರೂ ಈ ಕಂಪ್ನಿಗಳ ವಿರುದ್ಧ ನಿಂತ್ಕೋತಾರೆ. ಇಲ್ಲ ನಮಗೇನು ಅದು ಇದು ಅಂದ್ಕೊಂಡು ನಾವೇ ಇದು ಮಾಡ್ಕೊಂಡಿದ್ರೆ ಮತ್ತೆ ತಪ್ಪಿಗೆ ಸಿಗಾಕೋತೀವಿ. ನಮ್ಮ ಪೀಸ್ ಆಟೋ ಚಾಲಕರು ಸುಮಾರು ಜನ ಏನು ಈ ಖರ್ಚಾಗುತ್ತೆ ಅದನ್ನು ಸಹ ಅವರು ಬೈಕ್ ಸಾಲ ಮಾಡಿ ಸಂದೇಶವನ್ನು ಕೊಡಿ. ಬೈಕ್ ಟ್ಯಾಕ್ಸಿ, ಬೈಕ್ ಓಡಿಸೋರೆಲ್ಲ ಯಾವ ಕಮ್ಮಿ ಬೈಕ್ ಇಲ್ಲ, ಎಲ್ಲ 1-1.5 ಲಕ್ಷ ಆಗೋ ಕೂತ್ಬಿಟ್ಟಿದ್ದಾವೆ. ದಯವಿಟ್ಟು ಈ ಬೈಕ್ ಟ್ಯಾಕ್ಸಿ ಆದಷ್ಟು ನನ್ನ ತಿಳ್ಮಟ್ಟಿಗೆ ಸ್ವಲ್ಪ ದಿನನೇ ಬಂದ್ಬಿಟ್ಟಿದೆ ಹತ್ರಕ್ಕೆ. ಆದ್ದರಿಂದ ತಾವೆಲ್ಲ ಬೈಕ್ ಟ್ಯಾಕ್ಸಿ ಓಡಿಸೋರು ಬೇರೆ ಪರ್ಯಾಯ ಮಾರ್ಗವಾಗಿ ಸ್ವಿಗ್ಗಿ, ಜೊಮ್ಯಾಟೊ, ಆಟೋ ತಗೋತೀರಾ, ಕ್ಯಾಬ್ ತಗೋತೀರಾ, ಏನಾದರೂ ಮಾಡಿ ಜೀವನ ಮಾಡೋಕ್ಕೆ ಶುರು ಮಾಡಿ. ಸುಮಾರು ಜನಕ್ಕೆ ಕಷ್ಟ ಆಗುತ್ತೆ ಗೊತ್ತು, ಆದರೆ ಆಟೋ ಚಾಲಕರನ್ನ ಉಳಿಸ್ಕೋಬೇಕಾಗಿರೋದ್ರಿಂದ, ನಾವು ಆಟೋ ಸಂಘಟನೆ ಮುಖಂಡರಾಗಿರೋದ್ರಿಂದ ನಾವು ನಮ್ಮ ಆಟೋ ಚಾಲಕರ ಬಗ್ಗೆನೇ ಯೋಚನೆ ಮಾಡಬೇಕಾಗತ್ತೆ. ಇದು ಯಾವಾಗ ಬ್ಯಾನ್ ಆಗುತ್ತೆ ಅಂತ ಕಿರಣ್ ಕೇಳ್ತಾ ಇದ್ದಾರೆ. ಕಿರಣ್, ಇಷ್ಟೊತ್ತರೆಗೂ ನಾನು ಹೇಳ್ಕೊಂಡು ಬಂದೆ, ಮತ್ತೆ ಹೇಳಲಿಕ್ಕಾಗಲ್ಲ. ಶನಿವಾರ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ. ಟೌನ್ ಹಾಲ್ ಮುಂದೆ ಸಚಿವರಿಗೆ ಒಂದು ಅಭಿನಂದನಾ ಸಮಾರಂಭ ಇದೆ. ಆ ಸಮಾರಂಭದಲ್ಲಿ ಅವತ್ತೇ RTO ಅಧಿಕಾರಿಗಳೆಲ್ಲ ಬರ್ತಾರೆ. ಮುಂದೆ ಯಾವ ರೀತಿ ನಾವು ಈ ಬೈಕ್ ಟ್ಯಾಕ್ಸಿನ ರೋಡ್ ಮೇಲಿರೋದನ್ನು ತೆಗಿಬೋದು, ಮತ್ತು ಯಾವುದೇ ಈಗ ಮುಂಚೆ ಆದಂಗೆ ನನ್ನ ಮೇಲೆ ಕೇಸ್ ಆಯಿತು, ಸುಮಾರು ಜನ ನಮ್ಮ ಚಾಲಕರ ಮೇಲೆ ಕೇಸ್ ಆಯಿತು, ಆ ರೀತಿ ಆಗೋದು ಬೇಡ. ಯಾಕೆಂದರೆ ಕೇಸ್ ಹಾಕಿದ್ಮೇಲೆ ಸ್ವಲ್ಪ ಕಷ್ಟ ಇರುತ್ತೆ ಓಡಾಡೋದು. ಅದಕ್ಕೋಸ್ಕರ ತಾವೆಲ್ಲ ದೊಡ್ಡ ಮಟ್ಟದಲ್ಲಿ ನಮ್ಮ ಮುಖಂಡ ಅವರು ಅನ್ಯಾಯದ ವಿರುದ್ಧ ಅವರು ತುಂಬ
ನಮಗೆ ಸಪೋರ್ಟ್ ಮಾಡಿದ್ರು. ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಸ್ಟಾರ್ಟಿಂಗ್ ನಾವು ಏನೇನು ಹೋರಾಟ ಮಾಡಬೇಕಾದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದವರು, ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ರು. ಸ್ಪೆಷಲ್ ಆಗಿ ಧನ್ಯವಾದಗಳು. ಹೌದು ರವೀಶ್ ಅವರೇ, ನಮ್ಮ ಹೋರಾಟಕ್ಕೆ ನೀವೆಲ್ಲ ಭಾಗಿಯಾಗಿದ್ದು ನಾವು ಒಂದು ಪುಣ್ಯ ಅಂತ ಹೇಳ್ಬೋದು. ಒಂದು ದೊಡ್ಡ ಜಯ ಸಿಕ್ಕಿದೆ. ಒಂದು ಏನಾಗಿದೆ, ಈಗ ದೊಡ್ಡ ದೊಡ್ಡ ಕಂಪ್ನಿಯವರು ಇರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಆ ಕಂಪ್ನಿಯವರು. ಯಾಕೆಂದರೆ ಎಲ್ಲರೂ 1,000 ಕೋಟಿ ಕಂಪ್ನಿಗಳವು, ಅವ್ರ ವಿರುದ್ಧ ಹೋರಾಟ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ನಮ್ಗಳ ಮೇಲೆ ಹೀಗೆ ಇರಲಿ, ನಮ್ಗೆ ಆಶೀರ್ವಾದ ಮಾಡಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಏನು ಸಂಘಟನೆಗೆ ಒಕ್ಕೂಟ ಮಾಡ್ಕೊಂಡಿದ್ದೀವಿ, ಆ ಒಕ್ಕೂಟದ ಮುಖಾಂತರ ನಮ್ಮ ನಟರಾಜ್ ಶರ್ಮಾ ಅವರ ನೇತೃತ್ವದಲ್ಲಿ ದೊಡ್ಡ ಆಗಿದೆ. ಪೋಟರ್ ಅವ್ರದ್ದು ಇನ್ನೂ ಬ್ಯಾಲೆನ್ಸ್ ಇದೆ, ಅದನ್ನು ಸಹ ಮುಂದೆ ಎತ್ಕೋತೀವಿ. ಸ್ಕೂಲ್ ಬಸ್ ಅವ್ರದ್ದು ಆಗಿದೆ. ಹೀಗೆ ಯಾರನ್ನೂ ನಾವು ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ನಮ್ಮದು ಆಟೋ ಚಾಲಕರ ಕೆಲಸ ಆಗೋಯ್ತು ಅಂತೇಳಿ ನಾವು ಬೇರೆಯವ್ರನ್ನ ಬಿಟ್ಕೊಡಲ್ಲ. ನಮ್ಮ ಬಸ್ ಚಾಲಕರಿಗೆ ಏನಾದರೂ ಮಾಲೀಕರು ಸಮಸ್ಯೆ ಆದರೂ ಅವ್ರ ಜೊತೆ ನಿಂತ್ಕೋತೀವಿ, ಟ್ಯಾಕ್ಸಿ ಅವ್ರಿಗಾದ್ರೂ ನಿಂತ್ಕೋತೀವಿ, ಗೂಡ್ಸ್ ಗಾಡಿಗಾದ್ರೂ ನಿಂತ್ಕೋತೀವಿ, ಮ್ಯಾಕ್ಸಿ ಕ್ಯಾಬ್ಗಾದ್ರೂ ನಾವು ಹೋರಾಟಕ್ಕೆ ನಿಂತ್ಕೊಳಕ್ಕೆ ಸಿದ್ಧವಾಗಿದ್ದೀವಿ. ನಿಮ್ಮನ್ನೆಲ್ಲ ಅವತ್ತು ನಾನು ಶನಿವಾರ ಸಂಜೆ 5 ಗಂಟೆಗೆ ನೋಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಾವೆಲ್ಲ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ದೊಡ್ಡ ಹಬ್ಬದ ಥರ ಕಾರ್ಯಕ್ರಮನ ಆಚರಣೆ ಮಾಡಬೇಕು ಅಂತೇಳಿ. ಅದು ನಿಮ್ಮಿಂದ ಮಾತ್ರ ಸಾಧ್ಯ, ನೀವುಗಳೆಲ್ಲ ಬಂದರೆ ಮಾತ್ರ ಸಾಧ್ಯ ಅಂತ. ನೀವಿಲ್ದಲ್ಲೇ ನಾವು ಏನೂ ಮಾಡಲಿಕ್ಕಾಗಲ್ಲ. ಮನವಿ ಕೊಡೋಕೆ ಮಾತ್ರ ಒಂದು ಹೋಗಿ ಕೊಡ್ಬೋದು, ಬಿಟ್ಟರೆ ಯಾವುದೇ ಒಂದು ಕಾರ್ಯಕ್ರಮ ಅಂದ್ರೂ ಏನು ರವೀಶ್ ಅವರೇನು ಯಶವಂತಪುರ ರೈಲ್ವೆ ಸ್ಟೇಷನ್ ಅಂತ ಹಾಕವ್ರೆ, ಅದೇನಂತ ಅರ್ಥ ಆಗಲಿಲ್ಲ. ಆಯಿತು, ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸ್ತಾ ಶನಿವಾರ ನಿಮ್ಮೆಲ್ಲರಿಗೂ ಕಾಯ್ತಾ ಇರ್ತೀವಿ. ಯಾರೂ ಬೈಕ್ ಟ್ಯಾಕ್ಸಿನ ರೋಡ್ನಲ್ಲಿ ಅಡ್ಡ ಹಾಕಿ ದಯವಿಟ್ಟು ಇದು ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ದಿನ ಅವ್ನು ನೋಡಿ ಓಡೋಗಿ ಪ್ರೆಸ್ ಮೀಟ್ ಮಾಡ್ತಾನೆ, ನಮಗೆ ಈ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಮತ್ತು ಅವನೇ ಹೋಗ್ಬಿಟ್ಟು ಇಷ್ಟು ದಿನ ಅರ್ಜಿ ಹಾಕಿರಲಿಲ್ಲ ಶಾಂತಿನಗರಕ್ಕೆ ಹೋಗಿ, ಈಗ ಹೋಗಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಿ ಅಂತ ಹೋಗಿ ಕೇಳ್ತಾನೆ. ಅಂದರೆ ಅವ್ರ ಬುಡಕ್ಕೆ ಬೆಂಕಿ ಬಿದ್ದಾಗ್ಲೇ ಗೊತ್ತಾಗೋದು. ಮುಂಚೆ ಎಲ್ಲ ಅವರು ಅಧಿಕಾರಿಗಳನ್ನ ಮತ್ತು ಎಲ್ಲರನ್ನೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರು. ಈಗ ಸಚಿವರು ಯಾವಾಗ ಮುಂದೆ ನಿಂತ್ಕೊಂಡು 33, 34 ಅಂತ ಸಂಘಟನೆ ನಾನು ಒಬ್ಬ ಅಂದರು, ನಾನು ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೇನೆ ಯಾಕೆಂದರೆ ಆ್ಯಪ್ ಇದೆ, ಅದನ್ನು ಬ್ಯಾನ್ ಮಾಡಿಸಿ. ಹೌದು, ಇಲ್ಲ, ಬೈಕ್ ಟ್ಯಾಕ್ಸಿ ಸರ್ಕಾರ ನಿರ್ದಿಷ್ಟವಾಗಿ ಹೇಳಿದೆ ನೋಡಿ, ಇವ್ರು ಯಾರ್ಯಾರು ಈ ಥರ ಪರ್ಮಿಷನ್ ತೊಗೊಂಡು ನಾನ್ ಟ್ರಾನ್ಸ್ಪೋರ್ಟಲ್ಲಿ ಓಡಿಸ್ತಾ ಇದ್ರು ಅಂತ ಹೇಳಿ ಬ್ಯಾನ್ ಮಾಡಿದೆ. ಮುಂದಕ್ಕೆ ಬೈಕ್ ಟ್ಯಾಕ್ಸಿದು ಸೈಬರ್ ಕ್ರೈಮ್ಗೆ ಸರ್ಕಾರನೇ ಕೊಟ್ಟು ಈ ಅಪ್ಲಿಕೇಶನ್ ಕರ್ನಾಟಕದಲ್ಲಿ ಚಾಲನೆ ಆಗಬಾರ್ದು ಅಂತ ಹೇಳಿ ಅದನ್ನು ಸದ್ಯಲೇ ನಿಲ್ಲಿಸ್ತಾರೆ. ಅದು ಎಲ್ಲ ನಡೀತಾ ಇದೆ ಕೆಲಸ, ಅದನ್ನು ನಾವೆಲ್ಲಿ ಬಂದು ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ. ನಾವು ಅವತ್ತು ಹೇಳಿದ್ವಿ, ಹೋರಾಟ ಆದಾಗಿಂದನೂ ಜಾಸ್ತಿ ಮಾತಾಡಿರಲಿಲ್ಲ. ಏನಕ್ಕೆ ಮಾತಾಡಿರಲಿಲ್ಲ ಅಂದರೆ ಸರ್ಕಾರದ ಜೊತೆ ನಿರಂತರವಾಗಿ ಇದ್ದು ಈ ಜಯ ತಗೊಂಡು ಬಂದಿದ್ದೀವಿ. ಮುಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ತಾವೆಲ್ಲ ಶನಿವಾರ ಭಾಗಿಯಾದರೆ ಅದೇ ಒಂದು ದೊಡ್ಡ ಖುಷಿ ವಿಚಾರ ನಮಗೆ. ನೀವೆಲ್ಲರೂ ಬರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮೆಲ್ಲ ಪೀಸ್ ಆಟೋ ಚಾಲಕರಿಗೆ ನೀವು ಶುರು ಮಾಡಿದ್ರಿ ಹೋರಾಟನ, ರೋಡ್ ಮೇಲೆ ನಿಂತ್ಕೊಂಡು ಶುರು ಮಾಡಿದ್ರಿ. ಇಲ್ಲಿವರೆಗೂ ನಮ್ಮ ಜೊತೆ ನಿಂತ್ಕೊಂಡು ಸುಮಾರು ದಿನ ವ್ಯಾಪಾರ ಹಾಳು ಮಾಡ್ಕೊಂಡಿದ್ದೀರಾ. ನಿಮ್ಮೆಲ್ಲರ ಕಷ್ಟಕ್ಕೆ ಒಂದು ಪರಿಹಾರ ಸಿಕ್ಕಿದೆ ಅಂತ ಹೇಳ್ತೀನಿ. ತಾವೆಲ್ಲ ಬಂದು ಸನ್ಮಾನದ ದಿನ ಭಾಗಿಯಾಗಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ.